ರೇಪ್ ಕೇಸ್ನ ಆರೋಪಿ ಪ್ರಜ್ವಲ್ ರೇವಣ್ಣ ದೇಶ ತೊರೆದು 21 ದಿನ ಕಳೆದು ಹೋಗಿದೆ. ಇನ್ನೂ ಕೂಡ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಯಾವಾಗ ಬರ್ತಾರೆ, ಯಾವ ಪ್ರಶ್ನೆಗೂ ಉತ್ತರ ಸಿಗ್ತಾ ಇಲ್ಲ. ಸೊ ಪ್ರಜ್ವಲ್ ರೇವಣ್ಣ ಅವರಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಈಗ SIT ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. 10 ದಿನಗಳ ಒಳಗೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ SIT ಸಿದ್ಧತೆಯನ್ನು ಮಾಡಿಕೊಂಡಿದೆ. 2 ಪ್ರಕರಣಗಳ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಯಾಕೆ ಅಂತಂದ್ರೆ ಕೋರ್ಟ್ ಮುಖಾಂತರ ನಾನ್ ಬೇಲೇಬಲ್ ವಾರೆಂಟ್ ಪಡೆದು ಆ ಮೂಲಕ ರೆಡ್ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸಿ ಅದನ್ನೇ ಬಳಸಿಕೊಂಡು ಅವರ ಪಾಸ್ಪೋರ್ಟ್ ಅನ್ನು ರದ್ದು ಮಾಡುವಂತ ಯೋಚನೆಯನ್ನ ಅಥವಾ ಪಾಸ್ಪೋರ್ಟ್ ಸಸ್ಪೆಂಡ್ ಮಾಡಿಸುವಂತ ಯೋಚನೆಯನ್ನ ಈಗ SIT ಹೊಂದಿದೆ. ಅದಕ್ಕಾಗಿ ಆದಷ್ಟು ಶೀಘ್ರ ಕೋರ್ಟಿಗೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಈಗ ಪ್ರಕರಣದ ಇನ್ವೆಸ್ಟಿಗೇಷನ್ ಇನ್ನೂ ಕೂಡ ಇನಿಷಿಯಲ್ ಹಂತದಲ್ಲೇ ಇದೆ, ಬಿಗಿನಿಂಗ್ ಸ್ಟೇಜಲ್ಲೇ ಇದೆ. ಅಷ್ಟು ಬೇಗ ಇವರಿಗೆ ಚಾರ್ಜ್ ಶೀಟ್ ಮಾಡೋದಕ್ಕೆ ಸಾಧ್ಯ ಆಗತ್ತಾ ಈ ಕೇಸಲ್ಲಿ? ರಕ್ಷತ್, ಪ್ರಕರಣದಲ್ಲಿ ಇಂಟಿಮ್ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿಕ್ಕೆ ತನಿಖಾಧಿಕಾರಿಗಳಿಗೆ ಅವಕಾಶ ಇರುವಂತದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿತ ವ್ಯಕ್ತಿ ಏನಿದ್ದಾನೆ ಅಂದ್ರೆ ಸಂತ್ರಸ್ತ ಮಹಿಳೆಯರ ಹೇಳಿಕೆ, ಸ್ಪಾಟ್ ಮಾರ್ಜರ್ ಸೇರಿದಂತೆ ಎಲ್ಲಾ ರೀತಿಯಾದಂತಹ ಸಾಕ್ಷ್ಯಗಳನ್ನ SIT ಅಧಿಕಾರಿಗಳು ಈಗ ಆಲ್ರೆಡಿ ಕಲೆ ಹಾಕಿದ್ದಾರೆ. ಏಪ್ರಿಲ್ 27ನೇ ತಾರೀಕು ಬೆಂಗಳೂರಿನಿಂದ ಜರ್ಮನಿಗೆ ಪ್ರಜ್ವಲ್ ಅವರು ಹಾರಿದ್ದಾರೆ. ಅವರು ಬೆಂಗಳೂರಿನಿಂದ ನಾಪತ್ತೆಯಾಗಿ ಇವತ್ತಿಗೆ 21 ದಿನಗಳು ಕಳೆದಿದೆ. ಅಂದ್ರೆ ಪ್ರಜ್ವಲ್ ಅವರು ಬೆಂಗಳೂರಿನಿಂದ ಜರ್ಮನಿಗೆ ಹೋದಂತ ನಂತರದಲ್ಲಿ ಪ್ರಜ್ವಲ್ ದುಬೈಗೆ ಹೋಗಿದ್ದಾರೆ, ಪ್ರಜ್ವಲ್ ಲಂಡನ್ಗೆ ಹೋಗಿದ್ದಾರೆ ಅನ್ನೋ ಗಾಳಿ ಮಾತುಗಳು ಕೇಳಿ ಬಂದಿತ್ತು. ಇವೆಲ್ಲವೂ ಕೂಡ ಸುಳ್ಳು. ಯಾವಾಗ SIT ಅಧಿಕಾರಿಗಳು ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸ್ತಾರೆ, ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದಂತ ನಂತರದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಮೂವ್ಮೆಂಟ್ ಜರ್ಮನಿಯಲ್ಲಿದೆ, ಜರ್ಮನಿಯ ಬೇರೆ ಬೇರೆ ಭಾಗಗಳಲ್ಲಿ ಅವರು ಓಡಾಡ್ಕೊಂಡಿದ್ದಾರೆ ಅನ್ನೋ ಖಚಿತ ಮಾಹಿತಿ ಈಗ ಆಲ್ರೆಡಿ SIT ಅಧಿಕಾರಿಗಳು ಕಲೆ ಹಾಕಿರುವಂತದ್ದು. ಈಗ SIT ಅಧಿಕಾರಿಗಳಿಗೆ ಆರೋಪಿತ ಸ್ಥಾನದಲ್ಲಿರುವಂತಹ ವ್ಯಕ್ತಿಯನ್ನ ಬಂಧಿಸುವಂತ ತುಂಬಾನೇ ಮುಖ್ಯ ಆಗುತ್ತೆ. ಪ್ರಜ್ವಲ್ ರೇವಣ್ಣ ಹೊರದೇಶದಲ್ಲಿ ಹೋಗಿ ಕುಳಿತಿರೋದ್ರ ಹಿನ್ನೆಲೆಯಲ್ಲಿ ಆತನನ್ನ ಬಂಧಿಸಲಿಕ್ಕೆ ತನಿಖಾಧಿಕಾರಿಗಳ ಮುಂದೆ ಇರುವಂತದ್ದು ಕೇವಲ ಒಂದೇ ಆಪ್ಷನ್, ಅದು ಇಂಟರ್ಪೋಲ್ ಪೊಲೀಸರ ಸಹಾಯದಿಂದ ಆತನನ್ನ ಅರೆಸ್ಟ್ ಮಾಡಬೇಕಾಗುತ್ತೆ. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಇನ್ನು 10 ದಿನಗಳ ಒಳಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ದೋಷಾರೋಪಣಾ ಪಟ್ಟಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಲಿಕ್ಕೆ SIT ಅಧಿಕಾರಿಗಳು ನಿರ್ಧಾರವನ್ನು ಮಾಡಿರುವಂತದ್ದು. ಒಂದು ವೇಳೆ ಅಬ್ಸ್ಕ್ಯಾಂಡ್ ಚಾರ್ಜ್ ಶೀಟ್ ಸಲ್ಲಿಕೆ ಆದಂತಹ ಪಕ್ಷದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತ ಮಹಿಳೆಯರು ಸಾಕ್ಷ್ಯಗಳು ಎಲ್ಲವೂ ಕೂಡ ಕಲೆ ಹಾಕಿದ್ದು ಆರೋಪಿತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ತನಿಖಾಧಿಕಾರಿಗಳ ಕೈಗೆ ಸಿಗದೆ ಹೋದಂತಹ ಸಂದರ್ಭದಲ್ಲಿ ಆತ ದೇಶವನ್ನ ಬಿಟ್ಟು ಹೊರದೇಶದಲ್ಲಿ ಹೋಗಿ ಕೂತಿದ್ದಂತಹ ಸಂದರ್ಭದಲ್ಲಿ ಅಬ್ಸ್ಕ್ಯಾಂಡ್ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಬ್ಮಿಟ್ ಅನ್ನ ಮಾಡಬೇಕಾಗಿದೆ. ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಸಾಕ್ಷ್ಯಾಧಾರಗಳಿದೆ, ಐ ವಿಟ್ನೆಸ್ ಗಳಿದ್ದಾರೆ. ಸಂತ್ರಸ್ತ ಮಹಿಳೆಯರು ನೇರವಾಗಿ ತನಿಖಾಧಿಕಾರಿಗಳ ಮುಂದೆ 161 ಹಾಗೂ ನ್ಯಾಯಾಧೀಶರ ಮುಂದೆ 164 ಹೇಳಿಕೆ ದಾಖಲು ಮಾಡಿದ್ದಾರೆ. ಆರೋಪಿತ ವ್ಯಕ್ತಿ ದೇಶವನ್ನ ಬಿಟ್ಟು ಹೊರಗಡೆ ಕೂತಿದ್ದಾನೆ ಅಂತೇಳಿ ಒಂದು ವೇಳೆ ಅಬ್ಸ್ಕ್ಯಾಂಡ್ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ದೇ ಆದಲ್ಲಿ ನ್ಯಾಯಾಲಯದಿಂದ NBW ಇಶ್ಯೂ ಆಗುತ್ತೆ. ಅಂದ್ರೆ ಆರೋಪಿತ ವ್ಯಕ್ತಿಯ ಪತ್ತೆಗಾಗಿ ನಾನ್ ಬೇಲಬಲ್ ವಾರೆಂಟ್ ಇಶ್ಯೂ ಆಗುತ್ತೆ. ನಾನ್ ಬೇಲಬಲ್ ವಾರೆಂಟ್ ಇಶ್ಯೂ ಆದಂತ ನಂತರದಲ್ಲಿ ಆತನ ಪತ್ತೆಗಾಗಿ CBI ಹಾಗೂ ಇಂಟರ್ಪೋಲ್ ಅಧಿಕಾರಿಗಳಿಗೆ ಅಂದ್ರೆ ನಾನ್ ಬೇಲಬಲ್ ವಾರೆಂಟ್ ಇಶ್ಯೂ ಆದಂತ ನಂತರದಲ್ಲಿ ರಾಜ್ಯದ SIT ಅಧಿಕಾರಿಗಳು ಕೇಂದ್ರ ಗೃಹ ಸಚಿವಾಲಯಕ್ಕೆ ಕೋರ್ಟ್ನ ಮೂಲಕವಾಗಿ ಆತನ ಬಳಿ ಇರುವಂತಹ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಲಿಕ್ಕೆ ಕೋರ್ಟ್ನ ಮೂಲಕವಾಗಿ ಆದೇಶವನ್ನು ಕೂಡ ಮಾಡಿಸಬಹುದು. ಮತ್ತೊಂದು ಕಡೆ NBW ಇಶ್ಯೂ ಆದಂತ ನಂತರದಲ್ಲಿ ಅಂದ್ರೆ ಚಾರ್ಜ್ ಶೀಟ್ ಸಬ್ಮಿಟ್ ಆದ್ರೂ ಆರೋಪಿತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ತನಿಖಾಧಿಕಾರಿಗಳ ಮುಂದೆ ಹಾಜರಾಗಿಲ್ಲ ಅಂತ ಹೇಳಿದ್ರೆ ಒಂದ್ ಕಡೆ NBW ಇಶ್ಯೂ ಆಗಿರುತ್ತೆ, ಮತ್ತೊಂದ್ ಕಡೆ ಆತನ ಪತ್ತೆಗಾಗಿ CBI ಹಾಗೂ ಇಂಟರ್ಪೋಲ್ ಅಧಿಕಾರಿಗಳಿಗೂ ಕೂಡ ಆತನ ಪತ್ತೆಗಾಗಿ ಒಂದು ಮನವಿಯನ್ನು ಕೂಡ ಮಾಡಬಹುದು. ಹೀಗಾಗಿ ಆತನ ಪತ್ತೆಗಾಗಿ ಇಂಟ್ರಿಮ್ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಿಕ್ಕೆ SIT ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸಿಕೊಂಡಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.